ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಬಂಕ್ಗಳಿಗೆ ಜನ ಲಗ್ಗೆ ಇಡ್ತಿದ್ದಾರೆ, ಪೆಟ್ರೋಲ್ಗಾಗಿ ಮುಗಿ ಬೀಳ್ತಿದ್ದಾರೆ. ಕ್ಯಾನ್ಗಳನ್ನು ತಂದು ಪೆಟ್ರೋಲ್ ತುಂಬಿಸ್ಕೊಂಡು ಜನ ಹೋಗ್ತಿದ್ದಾರೆ. ಇನ್ನು ತಮ್ಮ ಗಾಡಿಗಳಿಗೂ ಕೂಡ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಒಂದು ರೀತಿಯಾದಂತಹ ಒಂದು ಪ್ಯಾನಿಕ್ ಮೋಡ್ ನೋಡಿ. ಮಾಲೀಕರೇ ಹೇಳ್ತಿದ್ದಾರೆ ಸ್ಟಾಕ್ ಇದೆ ಅಂತ, ಬೋರ್ಡ್ ಹಾಕಿದ್ದಾರೆ. ಹಂಗೆ ಬೋರ್ಡ್ ಹಾಕಿದ್ರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಪೆಟ್ರೋಲ್ ಬಂಕ್ಗೆ ಬಂದು ಬಾಟ್ಲಿ, ಕ್ಯಾನ್ಗಳು ಏನೆಲ್ಲ ಸಾಧ್ಯನೋ ಅದೆಲ್ಲದರಲ್ಲೂ ಕೂಡ ತುಂಬಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಪೆಟ್ರೋಲ್ ಬಂಕ್ ಮಾಲೀಕರೇ ಹೇಳಿದ್ದಾರೆ, ದಯವಿಟ್ಟು ಜಾಸ್ತಿ ಸಂಖ್ಯೆಯಲ್ಲಿ ಬರೋಕ್ಕೆ ಹೋಗಬೇಡಿ, ನಮ್ಮ ಬಳಿ ಸ್ಟಾಕ್ ಇದೆ, ಯಾವಾಗ ಪೆಟ್ರೋಲ್ ಖಾಲಿ ಆಗುತ್ತೋ ಗಾಡೀಲಿ ಬಂದು ತುಂಬಿಸ್ಕೊಂಡು ಹೋಗಿ ಅಂತ. ಅದರ ಜೊತೆಗೆ ಮಾಲೀಕರು ಒಂದು ಒಳ್ಳೆ ಕೆಲಸ ಮಾಡ್ತಿರೋದೇನು ಅಂತಂದರೆ, ಈ ಕ್ಯಾನ್ಗಳಲ್ಲಿ ಅಥವಾ ಬಾಟ್ಲಿಗಳಲ್ಲಿ ಪೆಟ್ರೋಲ್ ಹಾಕೋದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಅವರು ಹಾಕಿದ್ದಾರೆ ಪೆಟ್ರೋಲ್ ಬಂಕ್ನಲ್ಲಿ. ಸೊ ಪ್ಯಾನಿಕ್ ಸ್ಟಾಕಿಂಗ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಇರೋರು ಎಲ್ಲವನ್ನ ಕೊಂಡ್ಕೊಳ್ಬಿಟ್ರೆ ಇಲ್ಲದೇ ಇರೋರು ಪಾಪ, ಅಂದರೆ ಫಾರ್ ಎಕ್ಸಾಂಪಲ್ ಇರೋರ ಹತ್ರ ಒಂದು 10 ಲೀಟ್ರ್ 20 ಲೀಟ್ರು ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ತಾರೆ. ಬಟ್ ಇಲ್ಲದೇ ಇರೋರು 1 ಲೀಟ್ರು, ಅರ್ಧ ಲೀಟ್ರು, 2 ಲೀಟ್ರು ಹಾಕ್ಸ್ಕೊಳ್ಳೋರಿಗೆ ಪೆಟ್ರೋಲೇ ಸಿಗದಿರೋ ಥರ ಆಗಿಬಿಡುತ್ತೆ. ಸೊ ಹೀಗಾಗಿ ಈ ಒಂದು ಪ್ಯಾನಿಕ್ ಸ್ಟಾಕ್ ಮಾಡೋದು ಬೇಡ ಅನ್ನುವಂಥದ್ದು ಸರ್ಕಾರದ ಮನವಿ ಕೂಡ, ಪೆಟ್ರೋಲ್ ಬಂಕ್ ಮಾಲೀಕರ ಮನವಿ ಕೂಡ, ಅದರ ಜೊತೆಗೆ ಜಿಲ್ಲಾಡಳಿತದ ಮನವಿ ಕೂಡ. ಹುಬ್ಬಳ್ಳಿಯಲ್ಲೂ ಪೆಟ್ರೋಲ್ ಬಂಕ್ಗೆ ಜನ ಲಗ್ಗೆ ಇಡ್ತಿದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ಪೆಟ್ರೋಲನ್ನು ಸಿಕ್ಕ ವಸ್ತುಗಳಲ್ಲಿ ತುಂಬಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಇದಕ್ಕೆ ಪೆಟ್ರೋಲ್ ಬಂಕ್ನ ಮಾಲೀಕರು ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಜನರಿಗೆ, ದಯವಿಟ್ಟು ಪೆಟ್ರೋಲ್ ಬಂಕ್ನ ರಶ್ ಮಾಡಬೇಡಿ, ನಮ್ಮ ಬಳಿ ಸ್ಟಾಕ್ ಇದೆ, ಸ್ಟಾಕ್ ಇರೋವರೆಗೂ ನಾವು ಕೊಡ್ತೀವಿ, ಸದ್ಯಕ್ಕೆ ಯಾವುದೇ ಥರದ ಒಂದು ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು ಅಥವಾ ಆ ಒಂದು ಮನವಿಯನ್ನು ಪೆಟ್ರೋಲ್ ಬಂಕ್ ಮಾಲೀಕರು ಮಾಡಿದ್ದಾರೆ. ಸೊ ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಇಚ್ಚಂಗೀಗ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಈಗ ಅಲ್ಲಿನ ಪರಿಸ್ಥಿತಿ ಯಾವ ಥರ ಇದೆ ಆ್ಯಂಡ್ ಜನರ ಒಂದು ಮೈಂಡ್ ಸೆಟ್ ಹೆಂಗೆ, ಮೂಡ್ ಹೆಂಗಿದೆ ಅಂತ ಅದಕ್ಕೆ ಉತ್ತರ ಕೊಡೋ ರೀತಿಯಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರು ಯಾವೆಲ್ಲ ಸೂಚನೆಗಳನ್ನು ಅಥವಾ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಜನರ ಬಳಿ? ರಾಹುಲ್, ನಿಜಕ್ಕೂ ಏನು ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಸ್ಟಾಕ್ ಇಲ್ಲ ಅನ್ನೋ ಒಂದು ವದಂತಿ ಸಿಕ್ಕಾಪಟ್ಟೆ ಹರಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಹುಬ್ಬಳ್ಳಿ ಧಾರವಾಡದ ಜನತೆ ಕೂಡ ಈಗ ಪೆಟ್ರೋಲ್ ಬಂಕ್ಗಳ ಮುಖ ಮಾಡಿರುವಂಥದ್ದು. ಈಗ ನಾವು ಹುಬ್ಬಳ್ಳಿ ಏನು ದೇಶಪಾಂಡೆ ನಗರದಲ್ಲಿರುವಂಥ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇರುವಂಥದ್ದು, ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಜನರು ಬೆಳಗ್ಗೆಯಿಂದನೇ ಏನು ಪೆಟ್ರೋಲ್ ಬಂಕ್ಗಳ ಕಡೆ ಮುಖ ಮಾಡಿರುವಂಥದ್ದು. ಪೆಟ್ರೋಲ್ಗಳನ್ನ ಹಾಕಿಸ್ಕೊಂಡ್ಬಿಡೋಣ, ಮುಂದೆ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ಈಗಾಗಲೇ ಜನರು ಇರುವಂಥದ್ದು. ಆದರೆ ಈ ಬಗ್ಗೆ ನಿನ್ನೆ ಕೂಡ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಏನಿದ್ದಾರೆ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ರು. ಏನಪ್ಪ ಅಂತಂತಂದ್ರೆ, ಇಲ್ಲ ನಮ್ಮ ಹತ್ರ ಸಾಕಷ್ಟು ಏನು ಪೆಟ್ರೋಲ್ ಸ್ಟಾಕ್ ಇದೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಈ ರೀತಿಯಾದಂಥ ಏನು ಪೆಟ್ರೋಲ್ಗಳ ಕೊರತೆ ವದಂತಿಯನ್ನು ಹರಡಿಸ್ಬೇಡ್ರಿ, ಹರಡಿಸೋರ ವಿರುದ್ಧ ನಾವು ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಏನು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಏನು ದಿನಕ್ಕೆ 60ರಿಂದ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಜನರು ಕೂಡ ಈಗಾಗಲೇ ಮುಗಿಬಿದ್ದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ನೋಡ್ತಾ ಹೋದ್ರೆ ಮಾಲೀಕರು ಕೂಡ ಸೂಚನಾ ಫಲಕಗಳನ್ನ ಕೂಡ ಹಾಕಿರುವಂಥದ್ದು. ಏನು ಯಾವುದೇ ರೀತಿಯಾಗಿ ಭಯಪಡುವಂಥ ಒಂದು ಅವಶ್ಯಕತೆ ಇಲ್ಲ, ಸ್ಟಾಕ್ ನಮ್ಮ ಹತ್ರ ಇದೆ. ಆದರೆ ಬಾಟಲ್ಗಳಲ್ಲಿ ಮತ್ತು ಕ್ಯಾನ್ಗಳಲ್ಲಿ ನಾವು ಪೆಟ್ರೋಲ್ಗಳನ್ನ ಕೊಡೋದಿಲ್ಲ ಅನ್ನೋ ಮಾತನ್ನು ಕೂಡ ಈಗಾಗಲೇ ಸೂಚನಾ ಫಲಕಗಳನ್ನ ಕೂಡ ಹಾಕಿರುವಂಥದ್ದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅಥವಾ ಜನರಲ್ಲಿ ಇರುವಂಥ ಒಂದು ವದಂತಿಯನ್ನು ತೆಗೆದುಹಾಕುವಂಥ ಪ್ರಯತ್ನವನ್ನು ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಆದರೂ ಕೂಡ ಜನರು ಈ ಬಗ್ಗೆ ಏನು ಆತಂಕದಲ್ಲಿ ನಮಗೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕದಲ್ಲಿ ಪೆಟ್ರೋಲ್ ಬಂಕ್ಗಳ ಕಡೆ ಮುಖ ಮಾಡ್ತಾ ಇರುವಂಥದ್ದು. ಅದಷ್ಟೇ ಅಲ್ಲದೆ ಏನು ಈ ಒಂದು ವದಂತಿ ಹಿನ್ನೆಲೆ ಈಗಾಗಲೇ ಸಿಕ್ಕಾಪಟ್ಟಿ 2-3 ದಿನದಿಂದ ಪೆಟ್ರೋಲ್ ಬಂಕ್ಗಳಲ್ಲಿ ಆಗಾಗ ಗಲಾಟೆಗಳು ಕೂಡ ಆಗ್ತಾ ಇರುವಂಥದ್ದು. ಏನು ಧಾರವಾಡದಲ್ಲಿ ಕೂಡ ಒಂದೇ ದಿನಕ್ಕೆ 2 ಗಲಾಟೆ ನಡೆದಿರುವಂಥದ್ದು. ಅದು ಕೂಡ ಏನು ಸಾಕಷ್ಟು ಈ ಗಲಾಟೆ ಹಿನ್ನೆಲೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂಥ ಗಲಾಟೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈಗಾಗಲೇ ನೇಮಕ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಏನು 10 ಗಂಟೆ 11 ಗಂಟೆ 12 ಗಂಟೆ ಆದರೂ ಕೂಡ
ಏನು ಪೆಟ್ರೋಲ್ ಬಂಕ್ಗಳಿಗೆ ಜನರು ಬರ್ತಾ ಇರುವಂಥ ದೃಶ್ಯಗಳು ಕೂಡ ಕಾಣ್ತಾ ಇರುವಂಥದ್ದು. ಇದರಿಂದ ಸಾಕಷ್ಟು ಜನರಿಗೆ ಏನು ಇಂಥ ಒಂದು ದೃಶ್ಯಗಳನ್ನ ನೋಡಿದಂಥ ಜನರು ಇಲ್ಲ ನಮಗೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಜನರು ಕ್ಯಾನ್ಗಳನ್ನ ಬಾಟಲ್ಗಳನ್ನ ತೆಗೆದುಕೊಂಡು ಬರ್ತಾ ಇರುವಂಥದ್ದು, ತುಂಬಿಸ್ಕೊಂಡು ನಮ್ಮ ಕಡೆ ಸ್ಟಾಕ್ ಇಟ್ಕೊಂಡು ಬಿಡೋಣಪ್ಪ, ಮುಂದಿನ ದಿನಗಳಲ್ಲಿ ಸಿಗುತ್ತೋ ಇಲ್ವೋ, ಏನು ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಬಂಕ್ಗಳೇ ಬಂದಾಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಈಗಾಗಲೇ ಬಾಟಲ್ಗಳನ್ನ ಕ್ಯಾನ್ಗಳನ್ನ ಕೂಡ ಪೆಟ್ರೋಲ್ ಬಂಕ್ಗೆ ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಆದರೆ ಈ ಬಗ್ಗೆ ಈಗಾಗಲೇ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಏನು ಧಾರವಾಡ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿರುವಂಥದ್ದು, ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ನಮ್ಮ ಹತ್ರ ಸ್ಟಾಕ್ ಇದೆ, ಆದರೆ ಯಾವುದೇ ವದಂತಿಗೆ ಕಿವಿಗೊಟ್ಟು ಮುಗಿ ಬೀಳ್ಬೇಡ್ರಿ, ಇದರಿಂದ ಯಾವುದೇ ಅಹಿತಕರ ಘಟನೆ ಆಗೋದು ಬೇಡ ಅನ್ನುವಂಥ ಮಾತನ್ನ ಕೂಡ ಈಗ ಹೇಳಿದ್ರು ಕೂಡ ಜನರು ಮಾತ್ರ ಈ ಒಂದು ಮಾತಿಗೆ ಕಿವಿಗೊಡದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನರು ಬರ್ತಾ ಇದ್ದಾರೆ ಅಂತೇಳಿ. ಈಗ ನಮ್ಮ ಜೊತೆ ಏನು ಪೆಟ್ರೋಲ್ ಹಾಕ್ಸ್ಕೊಳ್ಳುವಂಥ ಸಾರ್ವಜನಿಕರು ಕೂಡ ಇದ್ದಾರೆ. ಸರ್, ಯಾಕೆ ಸರ್ ಈ ರೀತಿಯಾಗಿ ಎಲ್ಲರೂ ಬೆಳಗ್ಗೆಯಿಂದ ಹಿಂಗೆ ಪೆಟ್ರೋಲ್ ಸಿಗುತ್ತೋ ಇಲ್ಲೋ ಅನ್ನೋ ಆತಂಕದಲ್ಲಿದ್ದಾರೆ, ಏನು ಹೇಳ್ತೀರಿ? ನಮಗೇನು ಮಾತಾಡೋ ಬರೋದು ಅಲ್ಲ ಸರ್, ಈಗ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿರಿ, ಏನು ಪೆಟ್ರೋಲ್ ಖಾಲಿ ಆಗಿತ್ತೋ ಇಲ್ಲ ಸಿಗುತ್ತಾ ಇಲ್ವೋ ಅಂತ ಬಂದಿದ್ರೆ? ಕಂಟಿನ್ಯೂ ಸಿಗ್ತೈತ್ರಿ, ಜನರ ಮೂಢನಂಬಿಕೆ ರೀ ಅದು. ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಆತಂಕ ಕಂಟಿನ್ಯೂ ಐತ್ರಿ. ಪೆಟ್ರೋಲ್ ಯಾರ ಪಂಪ್ ಒಳಗೂ ಖಾಲಿ ಇಲ್ಲ, ಎಲ್ಲದನ್ನ ಸ್ಟಾಕ್ ಐತಿ. ಆದ್ರೂ ಕೂಡ ಜನ ಬರ್ತಾ ಇದಾರೆ ಅವ್ರ ಮೂಢನಂಬಿಕೆ ರೀ ಅದು, ಪೆಟ್ರೋಲ್ ನಮಗೆ ಸಿಗುದಿಲ್ಲ ಅಂತೇಳಿ. ಈ ರೀತಿಯಾದಂಥ ಮಾತನ್ನು ಕೂಡ ನಾವು ಕೇಳ್ತಾ ಇರ್ಬೋದು. ಆದರೆ ಇದ್ರ ಜೊತೆಗೆ ಏನು ಜನರು ಕೂಡ ಇಲ್ಲ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಏನು ಕ್ಯಾನ್ಗಳಲ್ಲಿ ಬಾಟಲ್ಗಳಲ್ಲಿ ತುಂಬಿಕೊಂಡು ಹೋಗುವಂಥ ದೃಶ್ಯಗಳು ಕೂಡ ನಾವು ಈಗಾಗಲೇ ನೋಡಿರುವಂಥದ್ದು. ಈ ಬಗ್ಗೆ ಏನು ಜನರು ಕೆಲವರ ಅಭಿಪ್ರಾಯ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯ ಪೆಟ್ರೋಲ್ ಹಾಕಿಸ್ಕೊಳ್ತಾರೆ, 2 ದಿನಕ್ಕೆ, ವಾರಕ್ಕೊಮ್ಮೆ ಈ ರೀತಿಯಾಗಿ ಕೂಡ ಪೆಟ್ರೋಲ್ಗಳನ್ನ ಹಾಕಿಸ್ಕೊಳ್ತಾ ಇರ್ತಾರೆ. ಆದರೆ ಇನ್ನೊಂದೆಡೆ ಏನಂತಂತಂದರೆ ಇಲ್ಲಪ್ಪ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೂ ಕೂಡ ಈಗಾಗಲೇ ಜನರು ಮುಗಿ ಬಿದ್ದಿರುವಂಥದ್ದು. ಅದು ಕಾರ್ಗಳಾಗಿರ್ಬೋದು, 2 ವೀಲರ್ಗಳಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಗ್ಗೆಯಿಂದನೇ ಈ ರೀತಿಯಾದಂಥ ಒಂದು ವದಂತಿ ಹಿನ್ನೆಲೆ ಈಗಾಗಲೇ ಬಂದಿರುವಂಥದ್ದು, ಪೆಟ್ರೋಲ್ಗಳಿಗೆ ಬಂಕ್ಗಳಿಗೆ ನುಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಪೊಲೀಸ್ ಕಮಿಷನರೇಟ್ ವತಿಯಿಂದ ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ರಾಹುಲ್ ತೆಗೆದುಕೊಳ್ಳಲಾಗಿರುವಂಥದ್ದು.